ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳು ಯಾವ ರೀತಿಯಾಗಿ ಓದಬೇಕು ಅಂದರೆ ಎಲ್ಲ ಮಕ್ಕಳು ಒಂದೇ ರೀತಿಯಾಗಿ ಇರೋದಿಲ್ಲ ಅಲ್ವಾ. ನಮ್ಮ ಕೈ ಬೆರಳಲ್ಲಿ 5 ಬೆರಳು ಕೂಡ ಒಂದೇ ರೀತಿಯಾಗಿ ಇಲ್ವೋ, ಹೇಗೆ ಇಲ್ವೋ ಹಾಗೆ ಅದೇ ರೀತಿಯಾಗಿ ಮಕ್ಕಳು ಕೂಡ ಎಲ್ಲ ಮಕ್ಕಳು ಒಂದೇ ರೀತಿಯಾಗಿರೋದಿಲ್ಲ. ಕೆಲವು ಮಕ್ಕಳಿಗೆ ಹೇಳಿದ ಕೂಡಲೇ ಅರ್ಥ ಆಗುತ್ತೆ ಅಥವಾ ನೋಡಿದ ಕೂಡಲೇ ತಕ್ಷಣ ಅವರು ಅರ್ಥ ಮಾಡ್ಕೊಳ್ತಾರೆ. ಇನ್ನು ಕೆಲ ಮಕ್ಕಳಿಗೆ ಹೇಳಿದ ಕೂಡಲೇ ಅರ್ಥ ಆಗೋದಿಲ್ಲ. ನಾವು ತುಂಬ ಸಲ ಅವರಿಗೆ ಹೇಳಿ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಸಹಿತ ಕೆಲವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಂಥ ಮಕ್ಕಳು ತಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಒಂದು ಸಣ್ಣ ಸಣ್ಣ ಬದಲಾವಣೆ ಮೂಲಕ ತಮ್ಮ ಜೀವನದಲ್ಲಿ ಇಂಪ್ರೂವ್ಮೆಂಟನ್ನು ಯಾವ ರೀತಿಯಾಗಿ ಕಾಣ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಕೊಟ್ಟು ಬೇರೆಯವರಿಗೂ ಶೇರ್ ಮಾಡಿ. ಓಕೆ, ಇವಾಗ ಈ ವಿಡಿಯೋನ ಶುರು ಮಾಡೋಣ. ಯಾರೂ ಕೂಡ ಹುಟ್ಟಿನಿಂದಲೇ ದಡ್ಡರಾಗಿರೋದಿಲ್ಲ ಅಥವಾ ಯಾರೂ ಕೂಡ ಹುಟ್ಟಿನಿಂದಲೇ ಬುದ್ಧಿವಂತರಾಗಿರೋದಿಲ್ಲ. ಹುಟ್ಟಿದ ಮೇಲೆ ಕೆಲವೊಂದು ಸಮಯ ಸಂದರ್ಭಕ್ಕೆ ತಕ್ಕಂತೆ ಕೆಲವೊಂದು ಬದಲಾವಣೆಗಳಾಗುತ್ತೆ. ಅದರಿಂದ ಕೆಲವರು ಸ್ವಲ್ಪ ದಡ್ಡರಾಗ್ತಾರೆ, ಇನ್ನು ಕೆಲವರು ತುಂಬ ಅನುಕೂಲ ಇದ್ದರೆ ಅಂದರೆ ಅವರಿಗೆ ಸುತ್ತಲಿನ ವಾತಾವರಣ ಕಲಿಯುವಂಥದ್ದಾಗಿದ್ದರೆ ಅವರು ಸ್ವಲ್ಪ ಬುದ್ಧಿವಂತರಾಗ್ಬೋದು. ಹಾಗಾಗಿ ನಾವು ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ವೇಗ ಅಥವಾ ಓದುವ ವಿಧಾನ ಇದರಲ್ಲಿ ಕೆಲವೊಂದಿಷ್ಟು ವ್ಯತ್ಯಾಸ ಇರುತ್ತದೆ ಅಷ್ಟೇ. ಹಾಗಾದರೆ ಆ ಕೆಲವೊಂದು ಸರಳ ಅಥವಾ ಪರಿಣಾಮಕಾರಿ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ನಾವು ಕಲಿಕೆಯಲ್ಲಿ ಆಸಕ್ತಿಯನ್ನು ಹೊಂದ್ಕೊಳ್ಬೋದು. ಹಾಗಾದರೆ ಕಲಿಕೆಯನ್ನು ಸುಲಭಗೊಳಿಸುವ ಆ ಅತ್ಯುತ್ತಮ ಟಿಪ್ಸ್ ಯಾವುದು ಅಂತ ಹೇಳಿ ನೋಡೋದಾದರೆ, ಮೊದಲು ನಾವು ಅಂದರೆ ವಿದ್ಯಾರ್ಥಿಗಳಲ್ಲಿ ಇರಬೇಕಾದ ಮೊದಲ ಲಕ್ಷಣ ಏನು? ವಿದ್ಯಾರ್ಥಿಗಳಂದರೆ ಓದೋದು, ಕಲಿಯುವುದು, ಇದೇ ಅಲ್ವಾ ಅವ್ರ ಜೀವನ. ಹಾಗಾಗಿ ಅವರು ಕಲಿಕೆಯಲ್ಲಿ ಮೊದಲು ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು. ವಿದ್ಯಾರ್ಥಿಗಳು ಕಲಿಯುವುದನ್ನು ಅವರಿಗೆ ಕಲಿಯೋದು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಆದರೆ ಆ ವಿಷಯದಲ್ಲಿ ಅವರಿಗೆ ಇಂಟ್ರೆಸ್ಟ್ ಅನ್ನೋದು ಇರಬೇಕು. ಆಸಕ್ತಿ ಇದ್ದರೆ ನಾವು ಎಷ್ಟೇ ಕಷ್ಟ ಕೆಲಸವನ್ನಾದರೂ ಸರಿ, ಎಷ್ಟೇ ಕಷ್ಟ ಪದವನ್ನಾದರೂ ಸರಿ, ಎಷ್ಟೇ ಕಷ್ಟದಾದ ಪ್ರಾಬ್ಲಮ್ ಆದರೂ ಕೂಡ ನಾವು ಅದನ್ನು ಸಾಲ್ವ್ ಮಾಡ್ಕೊಳ್ಬೋದು. ಹಾಗಾಗಿ ನಾವು ಓದೋದನ್ನು ಕೇವಲ ಪರೀಕ್ಷೆಗಾಗಿ ಎಂದು ಭಾವಿಸಿ ಓದಬಾರ್ದು. ಅದರಿಂದ ನಾವು ಕಲಿಯುವಂಥ ವಿಷಯಗಳು ತುಂಬಾ ಇರುತ್ತೆ ಅಲ್ವಾ. ಅದನ್ನು ನಾವು ಆ ವಿಷಯವನ್ನು ನಮ್ಮ ದೈನಂದಿನ ಜೀವನಕ್ಕೆ ಅಥವಾ ನೈಜ ಘಟನೆಗಳಿಗೆ ಹೋಲಿಸಿ ಅರ್ಥ ಮಾಡಿಕೊಂಡು ನಾವು ಅದನ್ನು ಕಲಿತ್ರೆ ನಮಗೆ ಅದು ಬೇಗನೆ ಅರ್ಥ ಆಗುತ್ತೆ. ಅಂದರೆ ಈ ವಿಷಯ ನನ್ನ ಜೀವನದಲ್ಲಿ ಆಗಿದೆ ಅಥವಾ ಈ ವಿಷಯ ನನ್ನ ಜೀವನದಲ್ಲಿ ಆಗ್ತಾ ಇದೆ ಅಥವಾ ನನ್ನ ಸುತ್ತಮುತ್ತಲ ಈ ವಿಷಯ ಇದೆ ಅನ್ನೋ ರೀತಿಯಲ್ಲಿ ನಾವು ನಮ್ಮ ದೈನಂದಿನ ಜೀವನಕ್ಕೆ ಅಳವಡಿಸಿಕೊಂಡು, ಅಂದರೆ ದೈನಂದಿನ ಜೀವನದಲ್ಲಿ ಇದು ಆಗ್ತಾ ಇದೆ, ನೈಜ ಘಟನೆ ಇದು ಅನ್ನೋ ರೀತಿ ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಹೋಲಿಕೆ ಮಾಡಿಕೊಂಡು ನಾವು ಹೋದರೆ ಅದು ನಿಜವಾಗ್ಲೂ ನಮಗೆ ತುಂಬ ವೇಗವಾಗಿ ಅರ್ಥ ಆಗುತ್ತೆ. ಅದನ್ನು ನಾವು ಬೇಗ ಕಲ್ತ್ಕೊಳ್ಬೋದು. ಇನ್ನು 2ನೇ ಪಾಯಿಂಟನ್ನು ನೋಡೋದಾದರೆ ಟೈಮ್ ಟೇಬಲ್. ನಾವು ವೇಳಾಪಟ್ಟಿನ ನಾವು ಯಾವ ರೀತಿಯಾಗಿ ಓದಬೇಕು, ಹಾಗೆ ಎಷ್ಟು ಗಂಟೆ ತಾಸು ಓದಬೇಕು ಅಥವಾ ಯಾವ ಸಮಯಕ್ಕೆ ಯಾವ ಸಬ್ಜೆಕ್ಟನ್ನು ಓದಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ವೇಳಾಪಟ್ಟಿನ ಹಾಕ್ಕೊಂಡು ಹೋದರೆ ಎಲ್ಲ ವಿಷಯನ ನಾವು ಕವರ್ ಮಾಡ್ಬೋದು. ಹಾಗಂತ ನಾವು 2-3 ಗಂಟೆಗಟ್ಟಲೆ ಒಂದೇ ಸಲ ಕೂತ್ಕೊಂಡು ಓದಬೇಕಂತಲೇ ಇಲ್ಲ. ಒಂದು 45 ನಿಮಿಷಕ್ಕೊಮ್ಮೆ ಅಥವಾ 1 ಗಂಟೆಗೊಮ್ಮೆ ನಾವು ಒಂದು 10 ನಿಮಿಷಗಳ ಬ್ರೇಕನ್ನು ತೆಗೆದುಕೊಂಡು ಈ ರೀತಿಯಾಗಿ ಓದಿದ್ರೆ ನಮಗೆ ಓದೋದಕ್ಕೆ ಇನ್ನೂ ಕೂಡ ಆಸಕ್ತಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಇನ್ನು 3ನೇದಾಗಿ ಏನಪ್ಪ ಅಂತ ಹೇಳಿದರೆ, ನಾವು ಬರೆದು ಅಭ್ಯಾಸ ಮಾಡಬೇಕು. ಬರೆದು ಅಭ್ಯಾಸ ಮಾಡೋದ್ರಿಂದ ನಮಗೆ ಅದು ಮುದ್ರೆ ಹಾಕಿದಾಗಿರುತ್ತೆ. ಅಂದರೆ ತುಂಬ ನೆನಪಿನ ಶಕ್ತಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಆ ವಿಷಯನ ನಾವು ಯಾವುದನ್ನು ಬರೆದು ಕಲಿತೀವೋ ಅದು ನಮಗೆ ಜಾಸ್ತಿ ತುಂಬ ಸಮಯದವರೆಗೆ ನೆನಪಿರುತ್ತೆ. ಓದಿದ ವಿಷಯ ಬೇಗನ ಮರೆತು ಹೋಗುತ್ತೆ ಅಂತ ಹೇಳಿ ಕೆಲವರು ಅಂದ್ಕೊಳ್ತಾರೆ ಅಲ್ವಾ. ಅಂಥವರು ಬರೆದು ಕಲಿಯೋದ್ರಿಂದ ಅದು ಹಾಗೆ ನೆನಪಿನಲ್ಲಿ ಜಾಸ್ತಿ ಸಮಯದವರೆಗೆ ಉಳಿಯುತ್ತದೆ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ, ನಾವು ಓದುವಾಗ ಇಂಪಾರ್ಟೆಂಟ್ ಆದ ಕೆಲವೊಂದು ವಿಷಯ ನಮಗೆ ಗೊತ್ತಾಗುತ್ತೆ, ಇದು ಸ್ವಲ್ಪ ಇಂಪಾರ್ಟೆಂಟ್ ಅಂತ ಹೇಳಿ ಗೊತ್ತಾಗುತ್ತೆ. ಅಥವಾ ಪಾಠ ಮಾಡುವಾಗಲೂ ಸಹಿತ ಟೀಚರೆಲ್ಲ ಅದನ್ನು ಹೇಳಿರ್ತಾರೆ ಅಲ್ವಾ, ಇದು ಸ್ವಲ್ಪ ಇಂಪಾರ್ಟೆಂಟ್ ಅಂತ ಹೇಳಿರ್ತಾರೆ ಅಲ್ವಾ. ಅದನ್ನು ನಾವು ಪಾಯಿಂಟ್ ಮಾಡಿಟ್ಕೊಳ್ಬೇಕು. ಅಂದರೆ ಕ್ವಶನ್ ಆ್ಯಂಡ್ ಆನ್ಸರನ್ನು ನೋಟ್ಸಲ್ಲಿ ಬರೆಯುವಾಗ ಅದರಲ್ಲಿ ನಾವು IMP ಅಂತ ಹೇಳಿ ಇಂಪಾರ್ಟೆಂಟ್ ಕ್ವಶನ್ಗೆ ನಾವು IMP ಅಂತ ಹಾಕ್ಕೊಳ್ಬೇಕು. ಆವಾಗ ಎಕ್ಸಾಮ್ಗೆ ಓದುವಾಗ ಅದನ್ನೇ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಓದಬೇಕು. ಇದರಿಂದ ಆ ಕ್ವಶನ್ ಸ್ವಲ್ಪ ಅದೇ ಎಕ್ಸಾಮ್ಗೆ ಬಂದರೆ ನಮಗೆ ಈಸಿಯಾಗಿ
ಗಟ್ಟಿಯಾಗಿ ನೆನಪಿರುತ್ತೆ ಅಲ್ವಾ, ಅಂದರೆ ಅದನ್ನು ನಾವು ಕರೆಕ್ಟಾಗಿ ಮನಸ್ಸಲ್ಲಿಟ್ಟು ಓದಿರ್ತೀವಿ ಅಲ್ವಾ. ಹಾಗಾಗಿ ಅದು ಸ್ವಲ್ಪ ಜಾಸ್ತಿ ಅದಕ್ಕೆ ಫೋಕಸ್ ಮಾಡಿರೋದ್ರಿಂದ ಅದು ನನಗೆ ಸ್ವಲ್ಪ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನೊಂದು ವಿಷಯ ಏನಪ್ಪ, ಯಾವ ರೀತಿಯಾಗಿ ಬರೆದಿಟ್ಕೊಳ್ಬೇಕು ಅಂತ ಹೇಳಿದರೆ ಕೀ ಪಾಯಿಂಟ್ಸ್ ಅಂತ ಹೇಳಿ ಇರುತ್ತೆ ಅಲ್ವಾ. ಸ್ಕೂಲಲ್ಲಿ ಪಾಠ ಮಾಡ್ತಿರ್ಬೇಕಾದ್ರೂ ಟೀಚರು ಕೂಡ ಹೇಳಿರ್ತಾರೆ ಇದು ಇಂಪಾರ್ಟೆಂಟ್ ಅಂತ ಹೇಳಿರ್ತಾರೆ. ಅಥವಾ ನೀವು ಬರೀ ನೋಟ್ಸ್ ಬುಕ್ಕನ್ನು ಓದಿದರೆ ಅದು ಸಾಕಾಗೋದಿಲ್ಲ. ಚೆನ್ನಾಗಿ ಮಾರ್ಕ್ಸ್ ಬರಬೇಕು ಅಂತ ಹೇಳಿದರೆ ನಮಗೀಗ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ ಗೊತ್ತಿರುತ್ತಾ? ಇಲ್ಲ ಅಲ್ವಾ. ಅವರು ಟೆಕ್ಸ್ಟ್ ಬುಕ್ ಅಂತ ಹೇಳಿದ ಮೇಲೆ ನೋಟ್ಸ್ ಎಕ್ಸಾಮ್ ಅಂತ ಹೇಳಿದ ಮೇಲೆ ಅದು ಎಲ್ಲಿನ ಕ್ವಶನ್ ಬೇಕಿದ್ರೂ ಕೊಡ್ಬೋದು. ಹಾಗಾಗಿ ಬುಕ್ಕಲ್ಲಿರೋದೇ ಕೊಡ್ತಾರೆ ಅಲ್ವಾ. ಬುಕ್ಕಲ್ಲಿ ನಮ್ಮ ನೋಟ್ಸಲ್ಲೇ ಟೀಚರ್ ಯಾವ ಕ್ವಶನ್ ಎಲ್ಲ ಬರ್ಸಿದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಿರುತ್ತಾ? ಒಟ್ಟಿನಲ್ಲಿ ಬುಕ್ಕಲ್ಲಿರೋದು ಕೊಡ್ತಾರೆ. ಹಾಗಾಗಿ ಬುಕ್ಕನ್ನು ನಾವು ಟೆಕ್ಸ್ಟ್ ಬುಕ್ಕನ್ನು ಓದಬೇಕು. ಟೆಕ್ಸ್ಟ್ ಬುಕ್ಕನ್ನು ನೀವು ಪ್ರತಿ ಪಾಠದ್ದು ಟೆಕ್ಸ್ಟ್ ಬುಕ್ಕನ್ನು ನೀವು ಚೆನ್ನಾಗಿ ಓದಿರಬೇಕು. ಅದು ಬಾಯಿಪಾಠ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಓದಿರಬೇಕು. ಎಲ್ಲೆಲ್ಲಿ ಯಾವ್ಯಾವ ಪದ ಇದೆ ಅಂತ ಹೇಳಿದು ಕೂಡ ನಿಮಗೆ ಗೊತ್ತಿರಬೇಕು. ತುಂಬ ಆನ್ಸರ್ ನಮಗೆ ಟೆಕ್ಸ್ಟ್ ಬುಕ್ ಎಲ್ಲ ಪ್ರಶ್ನೆಗೂ ಆನ್ಸರ್ ಟೆಕ್ಸ್ಟ್ ಬುಕ್ಕಲ್ಲೇ ಇರುತ್ತೆ. ಇದು ಕೂಡ ಎಲ್ಲರಿಗೂ ಗೊತ್ತಿರುವಂಥ ಪ್ರಶ್ನೆ. ಆದರೆ ಅದರಲ್ಲಿ ಅಭ್ಯಾಸದಲ್ಲಿ ಇಲ್ಲದೇ ಇರುವಂಥ ಕೆಲವೊಂದು ಪ್ರಶ್ನೆ ಟೆಕ್ಸ್ಟ್ ಬುಕ್ಕಲ್ಲಿ ಪಾಠದ ಒಳಗಡೆ ಇರುತ್ತೆ. ಹಾಗಾಗಿ ಅದು ಬಿಟ್ಟ ಸ್ಥಳಕ್ಕೆ ಅಥವಾ ಒನ್ ವರ್ಡಿಗೆ ಅಥವಾ 3-4 ವಾಕ್ಯಕ್ಕೂ ಕೂಡ ಕೊಡ್ಬೋದು. ಹಾಗಾಗಿ ಅದನ್ನು ನಾವು ಚೆನ್ನಾಗಿ ಓದ್ಕೊಂಡ್ರೆ, ಟೆಕ್ಸ್ಟ್ ಬುಕ್ಕನ್ನು ಓದ್ಕೊಂಡ್ರೆ ಅಥವಾ ಆ ಪಾಯಿಂಟನ್ನು ನಾವು ಎಕ್ಸ್ಟ್ರಾ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡು ಎಕ್ಸಾಮ್ ದಿನ ಅದನ್ನು ನಾವು ಸ್ವಲ್ಪ ಅದನ್ನು ಆದಮೇಲೆ ಒಂದ್ಸಲ ರಿವಿಷನ್ ಮಾಡಿದರೆ ಆವಾಗ ನಾವು ಜಾಸ್ತಿ ಮಾರ್ಕ್ಸನ್ನು ತೆಗಿಬೋದು. ಇನ್ನು ನಾವು ಓದಿದ್ದು ತುಂಬ ಸಮಯದವರೆಗೆ ನೆನಪಿರಲೇಬೇಕು ಅಂತ ಹೇಳಿದರೆ ಏನು ಮಾಡಬೇಕು? ಮುಖ್ಯವಾಗಿ ಏನು ಮಾಡಬೇಕು, ನಾವು ಇವತ್ತು ಓದಿದ್ದು ನಮಗೆ ನಾಳೆ ನೆನಪು ಹೋಗುತ್ತೆ ಅದು ಕೆಲವೊಂದು ಸಲ. ಆವಾಗ ಏನು ಮಾಡಬೇಕು, ಅದನ್ನು ನಾವು ಇವತ್ತು ಓದಿ ನಾಳೆ ಹಾಗೆ ಅದನ್ನು ಮರೆತುಬಿಟ್ಟು ನಾಳೆ ಇನ್ನೊಂದು ಸಬ್ಜೆಕ್ಟ್ ಓದೋದಲ್ಲ. ಇವತ್ತು ಓದಿದ್ದನ್ನು ನಾವು ನಾಳೆ ನಾಡಿದ್ದು ಪ್ರತಿದಿನ ಅದನ್ನು ರಿವಿಷನ್ ಮಾಡಬೇಕು. ನಾಳೆ ಇವತ್ತೊಂದು ಓದಿ ನಾಳೆ ನಾವು ಇನ್ನೊಂದು ಓದಲಿಕ್ಕೆ ಹೋಗೋದಲ್ಲ. ಅದಕ್ಕಿಂತ ಮುಂಚೆ ಇದನ್ನು ಒಂದು ಸಲ ರಿವಿಷನ್ ಮಾಡಿ ನೆಕ್ಸ್ಟ್ ನಾವು ಬೇರೆ ಪಾಠನ ಓದಿದರೆ ಆವಾಗ ನಮಗೇನಾಗುತ್ತೆ, ಹಿಂದೆ ಓದಿದ್ದು ಕರೆಕ್ಟಾಗಿ ಒಂದು ನೆನಪಿರುತ್ತೆ. ಮುಂದೆ ಎಷ್ಟು ಬೇಕಿದ್ರೂ ಓದಲಿಕ್ಕೆ ಬರ್ಬೋದು ಅಲ್ವಾ. ಆದರೆ ಹಿಂದಿದ್ದನ್ನು ನಾವು ಮರೆತು ಮುಂದೆ ಹೋಗಬಾರ್ದು. ಇದನ್ನು ಬಿಟ್ಟು ಇನ್ನೂ ಕೂಡ ನಾವು ಓದಿದ್ದು ಚೆನ್ನಾಗಿ ನೆನಪಿರಬೇಕು ಅಂತ ಹೇಳಿದರೆ ರಾತ್ರಿ ಓದಿದ್ದನ್ನು ನಾವು ಮತ್ತೆ ಅದನ್ನೇ ನಾವು ಬೆಳಿಗ್ಗೆ ರಿವಿಷನ್ ಮಾಡಬೇಕು. ಬೆಳಿಗ್ಗೆ ನೀವು ಬೇಗ ಎದ್ದು ಎಷ್ಟು ಓದ್ತಿರೋ ಅಷ್ಟು ನಿಮ್ಮ ತಲೆಯಲ್ಲಿ ಹಾಗೆ ಉಳಿಯುತ್ತೆ. ನೀವು ರಾತ್ರಿ ಹೊತ್ತು 2 ಗಂಟೆ ತಾಸು ಓದಿದ್ರೂ ಸಹಿತ ನೀವು ಬೆಳಿಗ್ಗೆ ಎದ್ದು ಅದನ್ನು 1 ಅವರಲ್ಲಿ ಅದನ್ನು ಒಂದ್ಸಲ ರಿವಿಷನ್ ಮಾಡಿದರೆ ತುಂಬ ಚೆನ್ನಾಗಿ ನೆನಪಿರುತ್ತೆ. ಆದರೆ ನೆನ್ಪಿಟ್ಕೊಳ್ಳಿ, ನಿದ್ದೆಗೆಟ್ಟು ಯಾವುದೇ ಕಾರಣಕ್ಕೂ ನೀವು ಓದಲಿಕ್ಕೆ ಹೋಗಬೇಡಿ. ನೀವು ಓದದೇ ಇರುವ ಥರ ಆಗಿಬಿಡುತ್ತೆ. ಹಾಗಾಗಿ ನಿದ್ದೆನೂ ಕರೆಕ್ಟಾಗಿ ಮಾಡಬೇಕು. ಇವಾಗ ನೆಕ್ಸ್ಟ್ ಪಾಯಿಂಟೇ ನಿದ್ದೆ. ಯಾರಿಗೇ ಆಗಲಿ, ಅವನು ಕೆಲಸ ಮಾಡ್ತಿರುವ ವ್ಯಕ್ತಿ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಅಥವಾ ಹೀಗೆ ಹಳೆಯವರಾಗಿರ್ಬೋದು, ಯಾರಿಗೇ ಆದರೂ ಸಹಿತ ನಿದ್ದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ನಮಗೆ ನೆನಪಿನ ಶಕ್ತಿ ಜಾಸ್ತಿ ಆಗಬೇಕು ಅಂತ ಹೇಳಿದರೆ ನಾವು ನಿದ್ದೆ ಸಮಯಕ್ಕೆ ಸರಿಯಾಗಿ ಮಲಗೋದು ಅಥವಾ ಸಮಯಕ್ಕೆ ಸರಿಯಾಗಿ ಏಳೋದು, ಇದು ಅಂದರೆ ಕರೆಕ್ಟಾಗಿ ನಿದ್ದೆಯನ್ನು ನಾವು ಮಾಡಲೇಬೇಕು. ಹಾಗಂತ ಹೇಳಿ ತುಂಬ ನಿದ್ದೆ ಮಾಡೋದಲ್ಲ. ಯಾವ್ಯಾವ ಏಜಿಗೆ ಎಷ್ಟೆಷ್ಟು ನಿದ್ದೆ ಅಂತ ಹೇಳಿ ಇರುತ್ತೆ ಅಲ್ವಾ, ಅದೇ ರೀತಿ ನಿದ್ದೆಯನ್ನು ಮಾಡಬೇಕು. ನಿದ್ದೆಯು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಓದಿದ್ದು ಸರಿಯಾಗಿ ನೆನಪಿರಬೇಕು ಅಂತ ಹೇಳಿದರೆ ಅದಕ್ಕೆ ನಿದ್ದೆಯೂ ಕೂಡ ತುಂಬಾ ಇಂಪಾರ್ಟೆಂಟ್. ಯಾವ ಟೆನ್ಷನನ್ನು ನಾವು ಹಾಕ್ಕೊಳ್ಬಾರ್ದು. ಯಾಕೆಂತ ಹೇಳಿದರೆ ವಿದ್ಯಾರ್ಥಿ ಜೀವನ ಅಂತ ಹೇಳಿದರೆ ಏನು, ಒಂದು ಉಲ್ಲಾಸಭರಿತ ಜೀವನ. ಯಾವುದನ್ನು ತಲೆಗೆ ಹಾಕ್ಕೊಳ್ಬಾರ್ದು, ಖುಷಿಯಾಗಿ ಇರಬೇಕು. ಬಂದಿದ್ದನ್ನು ಅಂದರೆ ಈಗ ವಿದ್ಯಾರ್ಥಿ ಜೀವನದಲ್ಲಿ ಏನಿರುತ್ತೆ ಹೇಳಿ, ಓದೋದು, ಬರೆಯೋದು, ಹಾಗೆ ಆಟ ಆಡೋದು, ಹಾಗೆ ಫ್ಯಾಮಿಲಿಯಲ್ಲಿ ನಾವು ಒಂದು ಚೆನ್ನಾಗಿರೋದು, ಫ್ಯಾಮಿಲಿಯವ್ರ ಜೊತೆ ಸಂಬಂಧ ಚೆನ್ನಾಗಿರೋದು, ಇದೇ ರೀತಿಯಾಗಿ ನಾವು ಇರಬೇಕು. ಬಿಟ್ಟರೆ ಬೇರೆ ಎಲ್ಲ ಸಮಸ್ಯೆನ ನಾವು ನಮ್ಮ ಮಂಡೆ ಒಳಗೆ ಹಾಕ್ಕೊಂಡ್ರೆ ಏನಾಗುತ್ತೆ, ನಮಗೆ ಓದಿದ್ದು ನೆನಪಿರೋದಿಲ್ಲ. ತಲೆಯಲ್ಲಿ ಬರೀ ಅದೇ ಥರದ ಹೊರಗಿನ ಯೋಚನೆಗಳೇ ಇರೋದ್ರಿಂದ ಅದನ್ನೆಲ್ಲ ನಾವು ತಲೆಗೆ ಹಾಕ್ಕೊಳ್ಬಾರ್ದು. ಬರೀ ಓದೋದು, ಬರೆಯುವುದು, ಆಟ ಆಡೋದು, ಫ್ಯಾಮಿಲಿ ಜೊತೆ ಒಳ್ಳೆಯ ರೀತಿಯಲ್ಲಿ ಟೈಮ್ಸನ್ನು ಸ್ಪೆಂಡ್ ಮಾಡೋದು, ಇಷ್ಟೇ ಆಗಿರಬೇಕು. ಓಕೆ, ಇವಾಗ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದರೆ, ಸರಿಯಾಗಿ ಬರೆದ್ರೆ ಆಯಿತಾ, ಕಾಲಿಗೆ ನಾವು ಬರೀ ಓದ್ತಾ ಕೂತ್ಕೊಂಡ್ರೆ, ಬರೆದು ಕಲಿತ್ರೆ ಇಷ್ಟಾದರೂ ನಮಗೆ ಬಂದಿಲ್ಲ ಅಂತ ಹೇಳಿದರೆ ಏನು, ಮೊದಲನೇದಾಗಿ ನಾನು ಹೇಳಿದೆ ನಮ್ಮಲ್ಲಿ ಆಸಕ್ತಿ ಇರಬೇಕು ಅಂತ ಹೇಳಿ. ಆಸಕ್ತಿ ಮುಂದೆ ಯಾವುದೂ ಅಲ್ಲ. ನಮಗೆ ಇಂಟ್ರೆಸ್ಟ್ ಇದ್ದರೆ ನಾವು ಎಷ್ಟು ಕಷ್ಟದ ಕೆಲಸವನ್ನಾದರೂ ಮಾಡ್ಬೋದು. ಹಾಗೆ ನಮ್ಮಲ್ಲಿ ಆತ್ಮವಿಶ್ವಾಸ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ನನ್ನಿಂದ ಇದು ಸಾಧ್ಯ ಇಲ್ಲ, ನನ್ನಿಂದ ಇದು ಆಗೋದೇ ಇಲ್ಲ ಅಂತ ಹೇಳಿ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಿದರೆ ಅದು ನಿಜವಾಗ್ಲೂ ನಮ್ಮಿಂದ ಆಗೋದಿಲ್ಲ. ಆ ಯೋಚನೆ
ಯೋಚನೆಯನ್ನು ನಾವು ಮೊದಲು ನಮ್ಮ ತಲೆಯಿಂದ ಹೊರಗಡೆ ಹಾಕಬೇಕು. ಇದು ನನ್ನಿಂದ ಸಾಧ್ಯ, ಇದನ್ನು ನಾನು ಓದ್ತೆ, ಇದನ್ನು ನಾನು ಕಲಿಯುತ್ತೆ, ಇದನ್ನು ನಾನು ಇಷ್ಟು ನಿಮಿಷದೊಳಗಡೆ ಕಲಿಯುತ್ತೆ ಅಂತ ಹೇಳಿ ನಿಮಗೆ ನೀವು ಚಾಲೆಂಜ್ ಹಾಕ್ಕೊಂಡು, ನಿಮಗೆ ಒಂದು ಒಂದು ಪ್ರಶ್ನೆಗೆ ಸಮಯನ ಹಾಕ್ಕೊಂಡು ಅದನ್ನು ನೀವು ಕಲಿತ್ರೆ ನಿಜವಾಗ್ಲೂ ನಿಮಗದು ಅರ್ಥ ಆಗುತ್ತೆ. ಹಾಗಾಗಿ ನಿಮ್ಮಲ್ಲಿ ನಿಮಗೆ ಮೊದಲು ನಂಬಿಕೆ ಬರಬೇಕು, ನಿಮ್ಮ ಮೇಲೆ ನಿಮಗೆ ಮೊದಲು ಆತ್ಮವಿಶ್ವಾಸ ಬೆಳಿಬೇಕು. ಆವಾಗ ಎಷ್ಟೇ ಕಷ್ಟ ಆದ ಪ್ರಶ್ನೆ ಆದರೂ ಸಹಿತ ನೀವು ಅದನ್ನು ಕಲಿಬಹುದು. ಹಾಗೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ, ನಾವು ಕಲ್ತಿರೋದನ್ನು ಗುಂಪಿನಲ್ಲಿ ನಾವು ಅದನ್ನು ಚರ್ಚೆ ಮಾಡಬೇಕು. ಅಥವಾ ಒಂದು ಪ್ರಶ್ನೆ ನಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದರೆ ಅದು ಗುಂಪಿನಲ್ಲಿ ಅದು ಯಾವ ರೀತಿಯಾಗಿ ಹೇಳಿದರೆ ನಮಗೆ ಅರ್ಥ ಆಗುತ್ತೆ, ಯಾವ ರೀತಿಯಾಗಿ ಕಲ್ತ್ಕೊಂಡ್ರೆ ಅರ್ಥ ಆಗುತ್ತೆ ಅಂತ ಹೇಳಿ ನಾವು ಗುಂಪಿನಲ್ಲಿ ಅದನ್ನು ಚರ್ಚಿಸಬೇಕು. ಯಾವುದೇ ವಿಷಯ ಆದರೂ ಸರಿ, ಎಕ್ಸ್ಪೀರಿಯನ್ಸ್ ಮುಂದೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ನಾವು ಎಷ್ಟೇ ಕಲ್ತರೂ ಸರಿ ಎಕ್ಸ್ಪೀರಿಯನ್ಸ್ ಆಗಬೇಕು. ಒಂದು ಜಾಬಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಹೊಸದಾಗಿ ಸೇರ್ಕೊಂಡವರಿಗೆ ಅಷ್ಟೊಂದು ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ಅಲ್ವಾ. ಹಾಗಾಗಿ ಅಷ್ಟೊಂದು ಅವರಿಗೆ ಗೊತ್ತಿರೋದಿಲ್ಲ. ಅದೇ ಅವರು ಕಡಿಮೆ ಕಲ್ತರು, ಎಜುಕೇಷನ್ ಕಡಿಮೆ ಆದರೂ ಸಹಿತ ಒಂದು ಹೊಸ ಜಾಬಲ್ಲಿ ಸೇರಿಕೊಂಡು ಸ್ವಲ್ಪ ವರ್ಷ ಆಗಿದೆ ಅಂತ ಹೇಳಿದರೆ ಅವರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಲ್ವಾ. ಹಾಗಾಗಿ ಆವಾಗ ನಮಗೆ ಸ್ವಲ್ಪ ಜಾಸ್ತಿ ಅನುಭವ ಇರುತ್ತೆ, ಆ ವಿಷಯದ ಬಗ್ಗೆ ಜಾಸ್ತಿನೇ ಗೊತ್ತಿರುತ್ತೆ. ಅದೇ ರೀತಿ ನಾವು ಓದಿ ಕಲಿಯುವುದಕ್ಕಿಂತ ನಾವು ಬೇರೆಯವರಿಗೆ ಹೇಳಿಕೊಟ್ಟು ಅಥವಾ ಇನ್ನೊಬ್ಬರ ಜೊತೆ ಚರ್ಚೆ ಮಾಡಿ ಗ್ರೂಪಲ್ಲಿ ಸ್ಟಡಿ ಮಾಡಿ ನಾವು ಕಲಿಯೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಅದು ನೆನಪಿರುತ್ತೆ. ಹಾಗೆ ಬೇಗನೆ ಅದು ನಮಗೆ ಅರ್ಥ ಆಗುತ್ತೆ. ನಿಮಗೆ ಮನೆಯಲ್ಲಿ ಈಗ ಕೆಲವೊಂದು ಪ್ರಶ್ನೆನ ನೀವು ಮನೆಯಲ್ಲೇ ಕಲ್ತ್ಕೊಂಡು ಹೋಗಿರಬೇಕಾಗುತ್ತೆ, ಅದು ನಿಮಗೆ ಕಲಿಯಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಆವಾಗ ನೀವು ಅಮ್ಮ ಅಪ್ಪನ ಜೊತೆನೇ ಚರ್ಚೆ ಮಾಡಿ, ಅಮ್ಮ ಅಪ್ಪನ ಜೊತೆಗೆ ಚರ್ಚೆ ಮಾಡಿ ಯಾವ ರೀತಿಯಾಗಿ ಕಲಿಯೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಆವಾಗ ನಿಮಗೆ ಅರ್ಥ ಆಗುತ್ತೆ ಇದು ಎಷ್ಟು ಸುಲಭದ ದಾರಿ ಅಂತ. ಓಕೆ, ಈ ವಿಡಿಯೋದಲ್ಲಿ ನನಗೆ ಒಳ್ಳೆ ವ್ಯೂಸ್ ಬಂದರೆ ನಾನು ಮತ್ತೆ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಿಡಿಯೋಸನ್ನು ಹಾಕ್ತೀನಿ, ಅದು ನಿಮಗೆ ತುಂಬಾ ಹೆಲ್ಪ್ ಆಗ್ಬೋದು. ಹಾಗೆ ನಾನು ಒಂದು ವಿಡಿಯೋ ಹಾಕಿದೆ ಅಲ್ವಾ, ಟಾಪರ್ ಆಗಲಿಕ್ಕೆ ಯಾವ ರೀತಿಯಾಗಿ ಓದಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದೆ ಅಲ್ವಾ, ಆ ಲಿಂಕನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ಹಾಕಿರ್ತೀನಿ. ಸ್ವಲ್ಪ ನೋಡಿ, ಯಾಕಂದರೆ ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನನಗೆ ಅದರಿಂದ ತುಂಬಾ ಕಮೆಂಟ್ಸ್ ಬಂದಿದೆ. ಹಾಗಾಗಿ ಆ ವಿಡಿಯೋನ ಸ್ವಲ್ಪ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ನನ್ನ ಚಾನಲನ್ನು ಒಂದು ಸಲ ಸರ್ಚ್ ಮಾಡಿ ಅದರಲ್ಲಿ ಯಾವ ರೀತಿಯಾದ ವೀಡಿಯೋಸನ್ನೆಲ್ಲ ಹಾಕಿದೆ ಅಂತ ಹೇಳಿ ನೋಡಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನಾನು ಪ್ರಬಂಧ, ಭಾಷಣ ಇದ್ರ ಬಗ್ಗೆ ಯಾವುದೇ ವಿಡಿಯೋ ಬೇಕು ಅಂತ ಹೇಳಿದರು ಹೇಳಿ ಅಂತ ಹೇಳಿದ್ದೆ. ಆದರೆ ಸ್ವಲ್ಪ ಪರ್ಸ್ನಲ್ಲಿಗೋಸ್ಕರ ನಾನು ಇಷ್ಟು ದಿನ ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ. ಅದನ್ನು ಮತ್ತೆ ನಾನು ಚಾಲೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವುದೇ ಪ್ರಬಂಧ, ಭಾಷಣದ ಬಗ್ಗೆ ವಿಷಯ ಬೇಕು ಅಂತ ಹೇಳಿದರು ನನಗೆ ಕಮೆಂಟ್ ಮಾಡಿ, ನಾನು ತಕ್ಷಣ ಅದನ್ನು ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆದ ಮೋಟಿವೇಶನಲ್ ವಿಡಿಯೋ ಜೊತೆಗೆ ಬರಲಿಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು.